ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಎಜುಕೇಶನಲ್ ಸೈಕಾಲಜಿಯ ಇನ್ನೊಂದು ಕಾನ್ಸೆಪ್ಟ್ ಆದಂತಹ ಗಿಫ್ಟೆಡ್ ಚಿಲ್ಡ್ರನ್, ಎಜುಕೇಶನಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್ ಹಾಗೆ ಕ್ರಿಯೇಟಿವ್ ಚಿಲ್ಡ್ರನ್ ಇದರ ಬಗ್ಗೆ MCQs ಅನ್ನ ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೇನೆ. ನಾನು ಈಗಾಗಲೇ ಹೇಳ್ತಾ ಇರೋ ಹಾಗೆ HSTR, GPSTR, ಕ್ರೈಸ್ ಎಲ್ಲಾ ಎಕ್ಸಾಮ್ಸ್ಗಳಿಗೂ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಈ ಟಾಪಿಕ್ ಅನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ನೀವು ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ ಮತ್ತೆ ಕಾಮನ್ ಸೆನ್ಸ್ ಇರಬೇಕು. ಇದೆರಡಿದ್ರೆ ನೀವು ಆರಾಮಾಗಿ ಗೆಸ್ ಸಹ ಮಾಡ್ಬೋದು ಆನ್ಸರ್ಸ್ ಅನ್ನ. ಓಕೆನಾ? ಹಾಗಿದ್ರೆ 1 by 1 ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೋಟಲ್ 15 ಕ್ವೆಶ್ಚನ್ಸ್ ಇದೆ. ನೀವು ನಿಮ್ಮ ಆನ್ಸರ್ ಅನ್ನ ಫಸ್ಟ್ ಗೆಸ್ ಮಾಡ್ಕೊಳ್ಳಿ, ಆಮೇಲೆ ನಾನು ನನ್ನ ಕರೆಕ್ಟ್ ಆನ್ಸರ್ ಅನ್ನ ಹೇಳ್ತೇನೆ. ಸೊ ಆಮೇಲೆ ನಿಮ್ಗೆ ಎಷ್ಟು ಸ್ಕೋರ್ ಬಂದಿದೆ ಈ ಟಾಪಿಕ್ ಅಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಎಸ್. ಫಸ್ಟ್ ಒನ್, who are gifted children? A. Option number A, children with average ability. B. Children with physical disabilities. C. Children with poor academic performances. D. Children who show exceptionally high ability in one or more areas. ಗಿಫ್ಟೆಡ್ ಚಿಲ್ಡ್ರನ್ ಅಂತ ನಾವು ಯಾರನ್ನ ಕರಿಬಹುದು? ನಿಮ್ಮ ಆನ್ಸರ್ ಅನ್ನ ನೀವು ಗೆಸ್ ಮಾಡಿ, ಕರೆಕ್ಟ್ ಆನ್ಸರ್ ಅನ್ನ ನಾನು ಇಲ್ಲಿ ಹೇಳ್ತೇನೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ, ಚಿಲ್ಡ್ರನ್ ಹೂ ಶೋ ಎಕ್ಸೆಪ್ಷನಲಿ ಹೈ ಎಬಿಲಿಟಿ ಇನ್ ಒನ್ ಆರ್ ಮೋರ್ ಏರಿಯಾಸ್. ಈ ಬಹುಮುಖ ಪ್ರತಿಭೆ ಅಂತ ಹೇಳ್ತೇವಲ್ಲ, ಅವರನ್ನ ನಾವು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳ್ಬೋದು. ಬೇರೆ ಬೇರೆ ಏರಿಯಾಸ್ ಗಳಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಅದರಲ್ಲೂ ಸಹ ಅವರು ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಅಂತಾನು ಹೇಳ್ಬೋದು. ಓಕೆನಾ? ಎಸ್. ನೆಕ್ಸ್ಟ್, ವಿಚ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್? ಹಾಗಿದ್ರೆ ಈ ಮಲ್ಟಿ ಟ್ಯಾಲೆಂಟೆಡ್ ಅಥವಾ ಗಿಫ್ಟೆಡ್ ಚಿಲ್ಡ್ರನ್ ನ ಕ್ಯಾರೆಕ್ಟರಿಸ್ಟಿಕ್ ಏನು? ಯಾರನ್ನ ನಾವು ಕರಿಬಹುದು? ಎ. ಲ್ಯಾಕ್ ಆಫ್ ಇಂಟ್ರೆಸ್ಟ್. ಬಿ. ಹೈ ಕ್ಯೂರಿಯಾಸಿಟಿ. ಸಿ. ಸ್ಲೋ ಲರ್ನಿಂಗ್ ಇನ್ ಆಲ್ ಏರಿಯಾಸ್. ಡಿ. ಪುವರ್ ಅಬ್ಸರ್ವೇಷನ್. ನಿಮ್ಮ ಆನ್ಸರ್ ಯಾವುದು? ನೀವು ಒಂದು ನೋಟ್ಬುಕ್ ಅನ್ನ ತಗೊಂಡು ಫಸ್ಟ್ ಕ್ವೆಶ್ಚನ್ ಯಾವ ಆಪ್ಷನ್ ಅಂತ ನಾನು ಹೇಳೋಕ್ಕಿಂತ ಮುಂಚೆನೆ ಮಾಡಿಟ್ಕೊಳ್ಳಿ. ಆಮೇಲೆ ಲಾಸ್ಟ್ ನಲ್ಲಿ ನಿಮ್ಮ ಸ್ಕೋರ್ ಅನ್ನ ನೀವು ಕೌಂಟ್ ಮಾಡ್ಕೊಳ್ಳಿ. ನಿಮ್ಗೆ ನಾನು ಕೊಡ್ತಾ ಇರುವಂತ ಯಾವ ಟಾಪಿಕ್ ಮೇಲೆ ಜಾಸ್ತಿ ವರ್ಕ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಗೊತ್ತಾಗತ್ತೆ. ಓಕೆನಾ? ಎಸ್. ಇಲ್ಲಿ ಆನ್ಸರ್ ಯಾವ್ದಾಗತ್ತೆ? ಬಿ, ಹೈ ಕ್ಯೂರಿಯಾಸಿಟಿ. ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು? ಇಂಟ್ರೆಸ್ಟ್ ಇಲ್ಲ. ಹೈ ಕ್ಯೂರಿಯಾಸಿಟಿ ಅಂದ್ರೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರ್ತಾರೆ ಅವರು. ಇದ್ಯಾಕ್ ಹೀಗೆ, ಇದ್ಯಾಕ್ ಹೀಗಾಗಲ್ಲ, ಯಾಕೆ ನಾನು ಇದ್ ಮಾಡ್ಬಾರ್ದು, ಇದನ್ನ ಯಾಕೆ ನಾನ್ ಮಾಡ್ಬೇಕು, ಹೀಗೆ ಅವರಲ್ಲಿ ತುಂಬಾ ಅದ್ಯಾಕ್ ಆ ತರ ಇದೆ. ಸೊ ಈ ತರ ತುಂಬಾ ಕ್ವೆಶನ್ಸ್ ಗಳಿರುತ್ತೆ, ಮತ್ತೆ ತಿಳಿದುಕೊಳ್ಳುವಂತ ಹಂಬಲ ಇರುತ್ತೆ. ಓಕೆನಾ? ಸಿ. ಸ್ಲೋ ಲರ್ನಿಂಗ್ ಇನ್ ಆಲ್ ಏರಿಯಾಸ್. ಎಲ್ಲಾ ವಿಷಯಗಳಲ್ಲೂ ಸ್ಲೋ ಲರ್ನರ್ಸ್ ಆಗಿರ್ತಾರೆ. ಅವರನ್ನ ನಾವು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳ್ಬೋದಾ? ಇಲ್ಲ. ಡಿ. ಪುವರ್ ಅಬ್ಸರ್ವೇಷನ್. ಅವರಿಗೆ ಗ್ರಹಿಸುವಂತ ಶಕ್ತಿ ಕಡಿಮೆ ಆಗಿರುತ್ತೆ, ಅವರಿಗೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ವೈ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಓಕೆನಾ? ಎಸ್. ನೆಕ್ಸ್ಟ್, ಥರ್ಡ್ ಒನ್, which educational provision is most suitable for gifted children? A. Repetitive activities. B. Ignoring their special abilities. C. Enrichment activities. D. Giving only routine tasks. ಸೊ ಇಲ್ಲಿ ಯಾವ ಎಜುಕೇಶನಲ್ ಮೆಥಡ್ ಅನ್ನ ನಾವು ಅವರಿಗೆ ಮಾಡಿದ್ರೆ ಸೂಟೇಬಲ್ ಆಗತ್ತೆ?
ಒಂದೇ ಆಕ್ಟಿವಿಟಿಯನ್ನ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ಅವ್ರಿಗೆ ಏನಾದ್ರೂ ಗ್ರೋ ಆಗ್ಲಿಕ್ಕೆ ಅವಕಾಶ ಸಿಗತ್ತಾ? ಇಲ್ಲ. ಅಥವಾ ಅವ್ರ ಹತ್ರ ಏನೋ ಒಂದು ಯುನಿಕ್ ಆದಂತಹ ಅಬಿಲಿಟಿ ಇದೆ, ಅವರು ಯುನಿಕ್ ಆಗಿ ಏನೋ ಒಂದು ಮಾಡ್ತಾರೆ, ಅದನ್ನ ನಾವೇನ್ ಮಾಡೋದು? ನಿರ್ಲಕ್ಷಿಸೋದು. ಅದ ಆನ್ಸರ್ ಆಗತ್ತಾ? ಇಲ್ಲ. ಗಿವಿಂಗ್ ಓನ್ಲಿ ರುಟೀನ್ ಟಾಸ್ಕ್, ದಿನ ಯಾವ ತರ ಟಾಸ್ಕ್ ಕೊಡ್ತೇವಲ್ಲ ಆ ಟಾಸ್ಕ್ ಅನ್ನ ಕೊಟ್ರೆ ಅವ್ರಿಗೆ ಆಗತ್ತಾ? ಇಲ್ಲ. ಎನ್ರಿಚ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಅವ್ರ ಹತ್ರ ಆಲ್ರೆಡಿ ಒಂದಿಷ್ಟು ಅಬಿಲಿಟೀಸ್ ಇದೆ, ಅವರು ಇದನ್ನ ಮಾಡ್ಲಿಕ್ಕೆ ಯೋಗ್ಯರಾಗಿದ್ದಾರೆ, ಅದನ್ನ ನಾವು ಹೇಗೆ ಇನ್ನು ಇಂಪ್ರೂವ್ ಮಾಡ್ಬೋದು ಅಂತಹ ಆಕ್ಟಿವಿಟೀಸ್ ಗಳನ್ನ ನಾವು ಏನ್ ಮಾಡ್ಬೇಕು? ಸೆಟ್ ಮಾಡಿ ಕೊಡ್ಬೇಕು. ಈಗ ಒಂದು ಕ್ಲಾಸು ಅಂದ್ರೆ ಅದರಲ್ಲಿ ಏನಿರ್ತಾರೆ? ಗಿಫ್ಟೆಡ್ ಇರ್ತಾರೆ, ಅಥವಾ ಸ್ಲೋ ಲರ್ನರ್ಸ್ ಇರ್ತಾರೆ, ಅವರೇಜ್ ಲರ್ನರ್ಸ್ ಇರ್ತಾರೆ. ಸೊ ಟೀಚಿಂಗ್ ಮೆಥಡ್ ನಮ್ದು ಯಾವ ತರ ಇರ್ಬೇಕು? ಬೀಯಿಂಗ್ ಅ ಟೀಚರ್ ಅಂದ್ರೆ ಎಲ್ಲಾ ಲರ್ನರ್ಸ್ಗೂ ಸಹ ಬೋರ್ ಆಗ್ಬಾರ್ದು. ಓಕೆ, ಸ್ಲೋ ಲರ್ನರ್ಸ್ ಅನ್ನ ಫುಲ್ ನೆಗ್ಲೆಕ್ಟ್ ಮಾಡ್ಬಿಡೋದು, ಅಥವಾ ಸ್ಲೋ ಲರ್ನರ್ಸ್ ಅನ್ನೇ ಅವ್ರನ್ನ ಹೈಲೈಟ್ ಮಾಡ್ಬಿಡೋದು. ಗಿಫ್ಟೆಡ್ ಚಿಲ್ಡ್ರನ್ ಅವ್ರಿಗೆ ಹೇಗೂ ಬರುತ್ತಲ್ಲ ಅವ್ರನ್ನ ಬಿಟ್ಬಿಡೋದು. ಆ ತರ ಮಾಡಿದಾಗ ಏನಾಗತ್ತೆ? ಚಿಲ್ಡ್ರನ್ಗಳಿಗೂ ಅನ್ಸತ್ತೆ ನಮ್ಮನ್ ಕೇರ್ ಮಾಡೋರಿಲ್ಲ ಅಂತ, ಅಲ್ವಾ? ದಟ್ಸ್ ವೈ ಹಿಯರ್ ಆನ್ಸರ್ ಏನು? ಸಿ, ಎನ್ರಿಚಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್, fourth one. Who are educationally backward children? ಎಜುಕೇಶನಲಿ ಬ್ಯಾಕ್ವರ್ಡ್ ಮೀನ್ಸ್ ಸ್ವಲ್ಪ ಸ್ಲೋ ಲರ್ನರ್ ಆಗಿರ್ತಾರೆ. ಅವರ ಕ್ಲಾಸ್ಮೇಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಅವರು ಸ್ವಲ್ಪ ಸ್ಲೋ ಲರ್ನರ್ ಆಗಿರ್ತಾರೆ. ಅವರನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು? ಎ, ಚಿಲ್ಡ್ರನ್ ಹೂ ಆಲ್ವೇಸ್ ಪರ್ಫಾರ್ಮ್ ವೆಲ್. ಬಿ, ಚಿಲ್ಡ್ರನ್ ಹೂ ಲ್ಯಾಗ್ ಬಿಹೈಂಡ್ ದರ್ peers in academic achievement. C, children who are physically weak. D, children who are highly creative. ಸೊ ಇಲ್ಲಿ ಆನ್ಸರ್ ಏನಾಗತ್ತೆ ಅಂದ್ರೆ ಬಿ. ಯಾರಾಗಿದ್ರೆ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ನಾವು ಯಾರನ್ನ ಕರೀತೇವೆ? ಚಿಲ್ಡ್ರನ್ ಹೂ ಲ್ಯಾಗ್ ಬಿಹೈಂಡ್ ದರ್ ಪಿಯರ್ಸ್. ಪಿಯರ್ಸ್ ಮೀನ್ಸ್ ಅವರ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್. ಅವ್ರಿಗಿಂತ ಸ್ವಲ್ಪ ಏನಾಗಿರ್ತಾರೆ? ಹಿಂದೆ ಇರ್ತಾರೆ ಅವರು. ಈಗ ಯಾವುದೋ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಅನ್ನ ಹೇಳ್ಕೊಟ್ರೆ ಕೆಲವೊಬ್ಬರಿಗೆ ಬೇಗ ಅರ್ಥ ಆಗ್ಬೋದು, ಕೆಲವೊಬ್ಬರಿಗೆ 2 times ಹೇಳ್ಕೊಡ್ಬೇಕಾಗತ್ತೆ, ಕೆಲವೊಬ್ಬರಿಗೆ 3 times ಹೇಳ್ಕೊಡ್ಬೇಕಾಗತ್ತೆ, ಕೆಲವೊಬ್ಬರಿಗೆ ಎಷ್ಟು ಹೇಳಿದ್ರು ಆ ಕಾನ್ಸೆಪ್ಟ್ ಅರ್ಥನೇ ಆಗ್ತಾ ಇರಲ್ಲ, ಯಾಕಂದ್ರೆ ಅವ್ರಿಗೆ ಬೇಸಿಕ್ ಗೊತ್ತಿರಲ್ಲ ಆ ಕಾನ್ಸೆಪ್ಟ್ ಇದು, ಅಲ್ವಾ? ದಟ್ಸ್ ವೈ ಅದನ್ನೆಲ್ಲ ನೋಡ್ಕೊಂಡು ಏನ್ ಮಾಡ್ಬೇಕು? ನಾವು ಟೀಚಿಂಗ್ ಮೆಥಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಆನ್ಸರ್ ಏನು? ಬಿ, ಚಿಲ್ಡ್ರನ್ who lag behind their peers in academic achievement. Yes. Fifth one, which may be a cause of educational backwardness. ಅಂದ್ರೆ ಶಿಕ್ಷಣದಲ್ಲಿ ಹಿಂದುಳಿದಿರ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್, ಅಲ್ವಾ? ಅದಕ್ಕೆ ಕಾರಣ ಏನಿರ್ಬೋದು ಕೆಳಗಡೆ ಕೊಟ್ಟಿರೋದ್ರಲ್ಲಿ ಅಂತ ಕ್ವಶನ್ ಇದೆ. ಎ, ಪುವರ್ ಟೀಚಿಂಗ್ ಮೆಥಡ್ಸ್. ಅಂದ್ರೆ ಟೀಚರ್ಸ್ ಟೀಚಿಂಗ್ ಮೆಥಡ್ ಅವ್ರು ಯಾವ ತರ ಟೀಚ್ ಮಾಡ್ತಾರೆ ಅದು ಅರ್ಥ ಆಗೋ ತರದಲ್ಲಿ ಇಲ್ಲದೆ ಇರ್ಬೋದು. ಯಾರಿಗೆ? ಎಜುಕೇಶನಲಿ ಹಿಂದುಳಿದಂತವರಿಗೆ. ಅವ್ರೇನ್ ಮಾಡಿರ್ಬೋದು, ಯಾರೆಲ್ಲ ಚೆನ್ನಾಗಿರ್ತಾರಲ್ಲ, ಬೇಗ ಬೇಗ ಅರ್ಥ ಮಾಡ್ಕೊಳ್ತಾರೆ, ಅಥವಾ ಗಿಫ್ಟೆಡ್ ಚಿಲ್ಡ್ರನ್, ಅವರೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕಲಿಸ್ತಾ ಇರ್ಬೋದು. ಬಿ, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ಅಂದ್ರೆ ಶಿಕ್ಷಣದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಸಿ, ಸೋಶಿಯೋ ಇಕನಾಮಿಕ್ ಡಿಫಿಕಲ್ಟೀಸ್. ಅಂದ್ರೆ ಅವರ ಮನೆಯ ಪರಿಸರ ಅಥವಾ ಆರ್ಥಿಕ ಸ್ಥಿತಿಗತಿಗಳೇನಾಗಿರ್ಬೋದು, ಕಷ್ಟ ಆಗಿರ್ಬೋದು. ಸೊ ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ, ಆಲ್ ಆಫ್ ದಿ ಎಬೋ. ಇದು 3 ಕಾರಣಗಳು ಸಹ ಪಾಸಿಬಲ್ ಇದೆ ಒಬ್ರು ಶಿಕ್ಷಣದಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ. ಓಕೆನಾ? ಎಸ್. ನೆಕ್ಸ್ಟ್, sixth one, which method is most helpful for educationally backward children? ಈಗ ಶಿಕ್ಷಣದಲ್ಲಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ಮೆಥಡ್ ಹೆಲ್ಪ್ಫುಲ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ. ಎ, ರೆಮಿಡಿಯಲ್ ಟೀಚಿಂಗ್. ಬಿ, ಪನಿಷ್ಮೆಂಟ್. ಸಿ, ಇಗ್ನೋರಿಂಗ್ ದ ಚೈಲ್ಡ್.
ಡಿ ಕಂಪೇರಿಂಗ್ ದ ಚೈಲ್ಡ್ ವಿತ್ ಅದರ್ಸ್. ಸೊ ಇಲ್ಲಿ ಎ ರೆಮಿಡಿಯಲ್ ಟೀಚಿಂಗ್ ಅಂದ್ರೇನು, ಪುನಃ ಮತ್ತೆ ಏನ್ ಮಾಡೋದಂಥದ್ದು, ಆಲ್ರೆಡಿ ಕಲ್ಸಿರುವಂತದ್ದನ್ನ ಮತ್ತೆ ಅವರಿಗೆ ಕಲ್ಸ್ಕೊಡುವಂಥದ್ದು ರೆಮಿಡಿಯಲ್ ಟೀಚಿಂಗು. ಬಿ ಪನಿಷ್ಮೆಂಟ್, ಏನ್ ಮಾಡೋದು, ಅವರಿಗೆ ಹೊಡೆಯೋದು ಬೈಯೋದು ಈ ತರ ಪನಿಷ್ ಮಾಡುವಂಥದ್ದು, ಯಾಕೆ ನೀನ್ ಓದ್ತಾ ಇಲ್ಲ, ಯಾಕೆ ಕಡಿಮೆ ಮಾರ್ಕ್ ತೆಗಿತಿದ್ಯಾ ಈ ತರ. ಸಿ ಇಗ್ನೋರಿಂಗ್ ದ ಚೈಲ್ಡ್, ಆ ಚೈಲ್ಡ್ ಅನ್ನೇ ಫುಲ್ಲಿ ನಿರ್ಲಕ್ಷ್ಯ ಮಾಡುವಂಥದ್ದು. ಕ್ಲಾಸ್ ರೂಮ್ ಅಲ್ಲಿ ಅವ್ರು ಇಲ್ಲವೇ ಇಲ್ವೇನೋ ಅನ್ನೋ ತರ ನಾವೇನ್ ಮಾಡ್ತೇವೆ, ಟೀಚರ್ಸ್ ಅಂದ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ನಾವು ಮೀನ್ಸ್ ನಾವಲ್ಲ, ಟೀಚರ್ಸ್. ಡಿ ಕಂಪೇರಿಂಗ್ ದ ಚೈಲ್ಡ್ ವಿತ್ ಅದರ್ಸ್, ಈಗ ಯಾರೋ ಸ್ಲೋ ಲರ್ನರ್ಸ್ ಇದ್ದಾರೆ, ಅವರನ್ನ ಗಿಫ್ಟೆಡ್ ಚಿಲ್ಡ್ರನ್ ಜೊತೆ ಕಂಪೇರ್ ಮಾಡುವಂಥದ್ದು. ನೋಡು ಅವನೇ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದಾನೆ, ನಿನ್ಗೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಅವನು ಬೇರೆ ಬೇರೆ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡ್ತಾನೆ, ಪಾರ್ಟಿಸಿಪೇಟ್ ಮಾಡ್ತಾನೆ, ನಿನ್ಗೆ ಯಾಕೆ ಮಾಡಕ್ಕಾಗಲ್ಲ, ಈ ತರ ಏನ್ ಮಾಡತಾರೆ, ಕಂಪೇರ್ ಮಾಡ್ತಾರೆ ಅಲ್ವಾ. ಸೊ ಇದರಲ್ಲಿ ಆನ್ಸರ್ ಯಾವ್ದಾಗತ್ತೆ, ಫಸ್ಟ್ ಒನ್ ರೆಮಿಡಿಯಲ್ ಟೀಚಿಂಗ್. ಓಕೆನಾ. ಅವ್ರ ಎಜುಕೇಶನಲ್ ಆಲ್ರೆಡಿ ಹಿಂದಿದ್ದಾರೆ, ಅವರಿಗೆ ನೀವು ಹೊಡೆದೇ ಬಡ್ದಿ ಮಾಡಿದ್ರೆ ಏನಾದ್ರೂ ಆಗತ್ತಾ, ಇಲ್ಲ. ಇನ್ನು ಅವರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರಂತ ಅವ್ರ ಕ್ಲಾಸಿಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ, ಸ್ಕೂಲಿಗೆ ಅಬ್ಸೆಂಟ್ ಆಗ್ತಾರೆ ಅಲ್ವಾ. ಇನ್ನು ಬೇರೆ ಚೈಲ್ಡ್ ಜೊತೆ ಅವರನ್ನ ಕಂಪೇರ್ ಮಾಡೋದ್ರಿಂದ ಏನಾಗತ್ತೆ, ಅವರಿಗೆ ಇನ್ನೂ ಬೇಜಾರಾಗತ್ತೆ ಅಲ್ವಾ. ದಟ್ಸ್ ವೈ ರೆಮಿಡಿಯಲ್ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಒನ್, ಸೆವೆಂತ್ ಒನ್. The teacher should deal with educationally backward children by. ಹಾಗಾದ್ರೆ ಈ ಶಿಕ್ಷಣದಲ್ಲಿ ಹಿಂದೆ ಉಳಿದಿರುವಂತಹ ಮಕ್ಕಳ ಜೊತೆ ಟೀಚರ್ ಯಾವ ತರ ಡೀಲ್ ಮಾಡಬೇಕು. ಎ ಅವಾಯ್ಡಿಂಗ್ ದಮ್, ಬಿ ಪನಿಷಿಂಗ್ ದಮ್ ಫ್ರೀಕ್ವೆಂಟ್ಲಿ, ಸಿ ಪ್ರೊವೈಡಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಅಂಡ್ ಸಪೋರ್ಟ್, ಡಿ ಗಿವಿಂಗ್ ದಮ್ ಡಿಫಿಕಲ್ಟ್ ಟಾಸ್ಕ್ಸ್ ಓನ್ಲಿ. ಏನ್ ಕೊಟ್ಟಿದ್ದಾರೆ, ಅವಾಯ್ಡಿಂಗ್ ದಮ್ ಅಂದ್ರೆ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡುವಂಥದ್ದು, ಬಿ ಪನಿಷಿಂಗ್ ದಮ್ ಫ್ರೀಕ್ವೆಂಟ್ಲಿ, ಪದೇ ಪದೇ ಅವರಿಗೆ ಪನಿಷ್ಮೆಂಟ್ ಕೊಡುವಂಥದ್ದು, ಹೊರಗಡೆ ನಿಲ್ಸೋದು, ಬೇಂಚ್ ಮೇಲೆ ನಿಲ್ಸೋದು ಅಥವಾ ಹೊಡಿಯೋದು ಬೈಯೋದು ಈ ತರ ಪನಿಷ್ ಮಾಡುವಂಥದ್ದು. ಸಿ ಪ್ರೊವೈಡಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಅಂಡ್ ಸಪೋರ್ಟ್, ಪ್ರತಿಯೊಬ್ಬರನ್ನು ಏನ್ ಮಾಡಿ ಅವರಿಗೆ ಪ್ರತ್ಯೇಕವಾಗಿ ಅಟೆನ್ಷನ್ ಅನ್ನ ಕೊಟ್ಟು ಅಂಡ್ ಸಪೋರ್ಟ್ ಕೊಡುವಂಥದ್ದು. ಯಾವ ತರ ಸಪೋರ್ಟ್ ಅದು, ಈಗ ಅವರು ಯಾವ ವಿಷಯದಲ್ಲಿ ಹಿಂದಿದ್ದಾರೆ, ಅವರಿಗೆ ಏನ್ ಅಗತ್ಯ ಇದೆ. ಕೆಲವೊಬ್ರಿಗೆ ಏನಾಗತ್ತೆ, ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡಿಕ್ಟೇಷನ್, ಎಕ್ಸಾಂಪಲ್ ಹೇಳ್ತಾ ಇರೋದು, ಡಿಕ್ಟೇಷನ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರೇನು ಬರೆಯೋದೇ ಇಲ್ಲ, ಅಥವಾ ಬರೆದ್ರು ಏನೇನೋ ಬರೆದಿರ್ತಾರೆ, ಅದನ್ನ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕು, ಅಂತವ್ರಿಗೆ ನೀವು ಹೋಗ್ಕೊಂಡು ಇಲ್ಲ ಯಾಕೆ ಸೆಂಟೆನ್ಸ್ ಅನ್ನ ಬರ್ದಿಲ್ಲ ಅಂತ ಪನಿಷ್ ಮಾಡಿದ್ರೆ ಆಗತ್ತಾ, ಇಲ್ಲ. ಅದ್ರ ಬದಲಿಗೆ ನೀವು ಅವ್ರಿಗೆ ಏನ್ ಮಾಡ್ಬೇಕು, ಈ ಲೆಟರ್ಸ್ ವರ್ಡ್ಸ್ ಹೇಗ್ ಫಾರ್ಮ್ ಆಗತ್ತೆ, ಬೇಸಿಕ್ ಥಿಂಗ್ಸ್ ಗಳನ್ನ ಹೇಳ್ಕೊಡುವಂಥದ್ದು. ಅದರಿಂದ ಅವ್ರು ಏನ್ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತಾರೆ ಅಲ್ವಾ. ಸೊ ಇದು ಸಪೋರ್ಟ್ ಆಗತ್ತೆ. ಡಿ ಗಿವಿಂಗ್ ದಮ್ ಡಿಫಿಕಲ್ಟ್ ಟಾಸ್ಕ್ಸ್ ಓನ್ಲಿ, ಅಂದ್ರೆ ಕಷ್ಟವಾಗಿರುವಂತಹ ಕೆಲ್ಸಗಳು, ಕೆಲಸ ಅಂದ್ರೆ ಈ ಎಜುಕೇಶನಲಿನೇ, ಈಗ ಏನೋ ಒಂದು ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಕೇಳುವಂಥದ್ದು ಅಥವಾ ಡಿಫಿಕಲ್ಟ್ ಎಕ್ಸ್ಪಿರಿಮೆಂಟ್ ಅನ್ನ ಮಾಡ್ಲಿಕ್ಕೆ ಹೇಳೋದಿರ್ಬೋದು, ಈ ತರ ಟಾಸ್ಕ್ ಅನ್ನ ಅವರಿಗೆ ಕೊಡುವಂಥದ್ದು. ಇದು ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ ಹಾಗಿದ್ರೆ, ಇಲ್ಲಿ ಸಿ ಪ್ರೊವೈಡಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಅಂಡ್ ಸಪೋರ್ಟ್. ನೀವು ನಾನೀಗ ಡಿಸ್ಕಸ್ ಮಾಡ್ತಿರುವಂತ ಕ್ವಶನ್ ನೋಡಿದ್ರೆ ಅರ್ಥ ಆಗಿರ್ಬೋದು, ಇದನ್ನೆಲ್ಲ ಓದಿ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ ಅಂದ್ರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಓದೋದೇನು, ನೀವು ಕ್ವಶನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಈ ತರ ಮಾಡಿದ್ರೆ ಸ್ಟೂಡೆಂಟ್ ಸುಧಾರಿಸ್ತಾರ. ಈಗ ಅವರಿಗೆ ಮೊದ್ಲೇ ಏನು ಗೊತ್ತಿಲ್ಲ, ಅವ್ರ ಹತ್ರ ಹೋಗಿ ನೀವು ಎಸ್ಸೆ ಬರಿ, ಸ್ಪೀಚ್ ಬರಿ ಅಂದ್ರೆ ಬರೀತಾರ, ಇಲ್ಲ. ಸೊ ಇದನ್ನ ನಾವು ಕಾಮನ್ ಸೆನ್ಸ್ ಇಂದ ಏನ್ ಮಾಡ್ಬೇಕಾಗತ್ತೆ, ಸಾಲ್ವ್ ಮಾಡ್ಬೇಕಾಗತ್ತೆ. 8th ಒನ್, ಹೂ ಆರ್ ಕ್ರಿಯೇಟಿವ್ ಚಿಲ್ಡ್ರನ್. ಇಲ್ಲಿ ಕ್ರಿಯೇಟಿವ್ ಚಿಲ್ಡ್ರನ್ ಅಂದ್ರೆ ಯಾರಪ್ಪ ಹಾಗಿದ್ರೆ, ಎ ಚಿಲ್ಡ್ರನ್ ಹೂ ಆಲ್ವೇಸ್ ಕಾಪಿ ಅದರ್ಸ್, ಬಿ ಚಿಲ್ಡ್ರನ್ ಹೂ ಜನರೇಟ್ ನ್ಯೂ ಅಂಡ್ ಒರಿಜಿನಲ್ ಐಡಿಯಾಸ್, ಸಿ ಚಿಲ್ಡ್ರನ್ ಹೂ ನೆವರ್ ಆಸ್ಕ್ ಕ್ವೆಶ್ಚನ್ಸ್, ಡಿ ಚಿಲ್ಡ್ರನ್ ಹೂ ಓನ್ಲಿ ಮೆಮೊರೈಸ್ ಇನ್ಫಾರ್ಮೇಶನ್.
ಕ್ರಿಯೇಟಿವ್ ಚಿಲ್ಡ್ರನ್ ಯಾರು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಚಿಲ್ಡ್ರನ್ ಹೂ ಆಲ್ವೇಸ್ ಕಾಪಿ ಅದರ್ಸ್, ಬೇರೆಯವರನ್ನ ಕಾಪಿ ಮಾಡಿ ಬರೆಯೋದು, ಅವರು ಕ್ರಿಯೇಟಿವ್ ಆಗಿರ್ತಾರಾ? ಇಲ್ಲ. ಬಿ, ಚಿಲ್ಡ್ರನ್ ಹೂ ಜನರೇಟ್ ನ್ಯೂ ಅಂಡ್ ಒರಿಜಿನಲ್ ಐಡಿಯಾಸ್, ಒಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಅವರದೇ ಆದಂತಹ ಶೈಲಿಯಲ್ಲಿ ಏನೋ ಒಂದು ಹೊಸದಾದ ಎಕ್ಸ್ಪೆರಿಮೆಂಟ್ ಇರ್ಬೋದು ಅಥವಾ ಪ್ರಾಜೆಕ್ಟ್ ವರ್ಕ್ಸ್ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಅವರ ಒರಿಜಿನಲ್ ಐಡಿಯಾಸ್ ಯಾವುದೇ ಇಂಟರ್ನೆಟ್ ಇಂದ ತಗೊಂಡಿರುವಂತದ್ದಲ್ಲ, ಅಥವಾ ಯಾರೋ ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸ್, ಕಸಿನ್ಸ್, ಟ್ಯೂಷನ್ ಟೀಚರ್ ಯಾರಿಂದನೂ ಕೇಳಿರೋದಿಲ್ಲ. ಅವರು ಒಂದು ನ್ಯೂ ಅಥವಾ ಒರಿಜಿನಲ್ ಐಡಿಯಾಸ್ ಅನ್ನ ಮಾಡ್ಕೊಂಡು ಬಂದಿರ್ತಾರೆ ಅವರು. ಇನ್ನು ಸಿ, ಚಿಲ್ಡ್ರನ್ ಹೂ ನೆವರ್ ಆಸ್ಕ್ ಕ್ವಶನ್ಸ್, ಒಂದಿಷ್ಟು ಇರ್ತಾರೆ ಸ್ಟೂಡೆಂಟ್ಸ್, ಏನ್ ಕೇಳಿದ್ರು ನನ್ಗೆ ಅರ್ಥ ಆಯ್ತು, ಯಾವುದೇ ಡಿಫಿಕಲ್ಟೀಸ್ ಇಲ್ಲ ಲರ್ನಿಂಗ್ ಅಲ್ಲಿ, ಯಾವುದೇ ಕ್ವಶನ್ ಸಹ ಅವ್ರ ಟೀಚರಿಗೆ ಕೇಳೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರಿಗೆ ಅರ್ಥ ಆಗದಿದ್ರು ಸಹ ಅರ್ಥ ಆಗಿಲ್ಲ ಅಂತ ಹೇಳಲ್ಲ. ಓಕೆನಾ? ಅವರ. ಅಥವಾ ಡಿ, ಚಿಲ್ಡ್ರನ್ ಹೂ ಓನ್ಲಿ ಮೆಮೊರೈಸ್ ಇನ್ಫಾರ್ಮೇಶನ್, ಕೆಲವೊಬ್ರು ಇರ್ತಾರೆ ಏನೇ ಕ್ವಶನ್ ಆನ್ಸರ್ ಇದ್ರು ಅದನ್ನ ನೀಟಾಗಿ ನೆನಪಿಟ್ಕೊಳ್ತಾರೆ, ಅಂದ್ರೆ ಬೈ ಹಾರ್ಟ್ ಮಾಡುವಂತದ್ದಿರ್ಬೋದು. ಸೊ ಅವರ. ಯಾರನ್ನ ನಾವು ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಹೇಳ್ಬಹುದಾಗಿದ್ರೆ, ಚಿಲ್ಡ್ರನ್ ಹೂ ಜನರೇಟ್ ನ್ಯೂ ಅಂಡ್ ಒರಿಜಿನಲ್ ಐಡಿಯಾಸ್, ಇವರನ್ನ ನಾವು ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಕ್ರಿಯೇಟಿವಿಟಿ ನಮ್ಗೆ ಆ ಪ್ರಾಜೆಕ್ಟ್ ವರ್ಕ್ ಅಲ್ಲೋ ಅಥವಾ ಅಸೈನ್ಮೆಂಟ್ ಅಲ್ಲೋ ಗೊತ್ತಾಗತ್ತೆ, ಯಾಕಂದ್ರೆ ಇದು ಅವರ ಒರಿಜಿನಲ್ ಐಡಿಯಾಸ್ ಅಂತ ಅಲ್ವಾ? ಎಸ್. ನೆಕ್ಸ್ಟ್, ವಿಚ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರಿಯೇಟಿವ್ ಚಿಲ್ಡ್ರನ್? ಕ್ರಿಯೇಟಿವ್ ಚಿಲ್ಡ್ರನ್ನಿನ ಕ್ಯಾರೆಕ್ಟರಿಸ್ಟಿಕ್ ಗುಣಧರ್ಮಗಳೇನಾಗಿದ್ರೆ, ಎ, ಒರಿಜಿನಾಲಿಟಿ, ಬಿ, ಇಮ್ಯಾಜಿನೇಷನ್, ಸಿ, ಫ್ಲೂಯೆನ್ಸಿ ಆಫ್ ಐಡಿಯಾಸ್, ಡಿ, ಆಲ್ ಆಫ್ ದಿ ಅಬೋವ್. ಸೊ ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ, ಆಲ್ ಆಫ್ ದಿ ಅಬೋವ್. ಒರಿಜಿನಲ್ ಐಡಿಯಾ ಕಂಟೆಂಟ್ ಅನ್ನು ಅವರು ಕೊಟ್ಟಿರ್ತಾರೆ. ಬಿ, ಇಮ್ಯಾಜಿನೇಷನ್, ಅವರ ಕಲ್ಪನಾ ಶಕ್ತಿ ಏನಾಗಿರತ್ತೆ, ಒಂದು ಎಕ್ಸ್ಟ್ರೀಮ್ ಆಗಿರತ್ತೆ. ಇನ್ನು ಫ್ಲೂಯೆನ್ಸಿ ಆಫ್ ಐಡಿಯಾಸ್, ಐಡಿಯಾಸ್ ಅವರಿಗೆ ಫ್ಲೂಯೆಂಟ್ ಆಗಿರತ್ತೆ, ಅಂದ್ರೆ ಈಗ ಒಂದೇನೋ ಥಿಂಕ್ ಬರುತ್ತೆ, ನೆಕ್ಸ್ಟ್ ಅವ್ರು ಮತ್ತೆ ಯೋಚನೆ ಮಾಡೋದು ಆ ತರ ಇಲ್ಲ, ಕಂಟಿನ್ಯೂಸ್ ಆಗಿ ಅದು ಪ್ರೊಸೆಸ್ ಆಗ್ತಾ ಇರುತ್ತೆ, ಹೀಗೀಗ್ ಮಾಡ್ಬೇಕು, ನೆಕ್ಸ್ಟ್ ಈ ತರ ಮಾಡಿದ್ರೆ ಈ ತರ ಚೆನ್ನಾಗಿ ಮಾಡ್ಬೋದು ಅನ್ನುವಂತಹ ಫ್ಲೂಯೆನ್ಸಿ ಅವರಲ್ಲಿ ಇರತ್ತೆ. ಓಕೆನಾ? ಎಸ್. ನೆಕ್ಸ್ಟ್, ವಿಚ್ ಆಕ್ಟಿವಿಟಿ ಬೆಸ್ಟ್ ಎನ್ಕರೇಜಸ್ ಕ್ರಿಯೇಟಿವಿಟಿ? ಯಾವ ಆಕ್ಟಿವಿಟಿಯನ್ನ ಟೀಚರ್ ಕೊಡೋದ್ರಿಂದ ಅವರು ಕ್ರಿಯೇಟಿವಿಟಿಯನ್ನ ಎನ್ಕರೇಜ್ ಅಂದ್ರೆ ಪ್ರೋತ್ಸಾಹ ಮಾಡಿದಾಗೆ ಆಗತ್ತೆ ಅಂತ. ಎ, ಆಸ್ಕಿಂಗ್ ಚಿಲ್ಡ್ರನ್, ಬಿ, ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ಫ್ರೀ ಎಕ್ಸ್ಪ್ರೆಷನ್, ಸಿ, ಡಿಸ್ಕರೇಜಿಂಗ್ ಕ್ವೆಶ್ಚನ್ಸ್, ಡಿ, ಗಿವಿಂಗ್ ಓನ್ಲಿ ಮೆಮೊರೈಸೇಷನ್ ಟಾಸ್ಕ್ಸ್. ಮಕ್ಕಳನ್ನ ಕೇಳುವಂಥದ್ದು, ಕ್ವೆಶ್ಚನ್ ಕೇಳುವಂಥದ್ದಿರ್ಬೋದು. ಬಿ, ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ಫ್ರೀ ಎಕ್ಸ್ಪ್ರೆಷನ್, ಅವರಿಗೆ ಯಾವುದೇ ಲಿಮಿಟೇಷನ್ ಇಲ್ಲದೆ ಅವರ ಐಡಿಯಾಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವರಿಗೆ ಏನ್ ಮಾಡೋದು, ಅಪಾರ್ಚುನಿಟಿಯನ್ನ ಒದಗಿಸಿ ಕೊಡುವಂಥದ್ದು. ಓಕೆ, ನೀನು ಇದಿಷ್ಟರಲ್ಲೇ ಮುಗಿಸ್ಬೇಕು, ನೀ 4 ಪೇಜಲ್ಲೇ ನಿನ್ನ ನಿಬಂಧವನ್ನ ಮುಗಿಸ್ಬೇಕು, ಅಥವಾ ನಾ ಹೇಳಿದ ಟೈಮ್ ಫ್ರೇಮ್ ಅಲ್ಲಿ ನಿನ್ನ ಆನ್ಸರ್ ರೆಡಿ ಇರಬೇಕು. ಈ ತರ ಮಾಡೋದ್ರಿಂದ ಏನಾಗತ್ತೆ, ಅವ್ರಿಗೇನೋ ತಲೆಯಲ್ಲಿ ಒಂದಿಷ್ಟು ಐಡಿಯಾಸ್ಗಳು ಓಡ್ತಾ ಇರತ್ತೆ, ಬಟ್ ಅವ್ರ ಏನ್ ಮಾಡ್ಬೇಕು, ಅದನ್ನ ಕಟ್ ಹಾಕ್ಬೇಕಾಗತ್ತೆ. 4 ಪೇಜ್ಗೆ ನಾನು ಮುಗಿಸ್ಬೇಕು ಅಂದ್ರೆ ಅದಷ್ಟರಲ್ಲೇ ಮುಗಿಸ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಅಲ್ವಾ? ಸೊ ಫ್ರೀ ಎಕ್ಸ್ಪ್ರೆಷನ್, ಅವರ ಫೀಲಿಂಗ್ಸ್ ಗಳನ್ನ, ಅವರ ಐಡಿಯಾಸ್ ಗಳನ್ನ, ಅವರ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವರಿಗೆ ಅಪಾರ್ಚುನಿಟಿಯನ್ನ ಒದಗಿಸ್ಕೊಡ್ಬೇಕು. ಡಿಸ್ಕರೇಜಿಂಗ್ ಕ್ವೆಶ್ಚನ್ಸ್, ಅವ್ರೇನಾದ್ರೂ ಕ್ವಶನ್ ಅನ್ನ ಕೇಳಿದ್ರೆ ಏನ್ ಮಾಡೋಂಥದ್ದು, ಸುಮ್ನೆ ಕೂತ್ಕೊ, ನೀನು ನಾನು ಹೇಳಿದಷ್ಟು ಕೇಳ್ಬೇಕು, ನಾನು ಹೇಳಿದಷ್ಟು ಬರ್ಬೇಕು, ಎಕ್ಸ್ಟ್ರಾ ಏನು ಕ್ವಶನ್ ಕೇಳೋ ಆಗಿಲ್ಲ, ಈ ತರ ಹೆದರ್ಸ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ಮತ್ತೆ ನಿಮ್ಮ ಹತ್ರ ಕ್ವಶನ್ ಕೇಳಲಿಕ್ಕೆ ಬರೋದಿಲ್ಲ. ಡಿ, ಗಿವಿಂಗ್ ಓನ್ಲಿ ಮೆಮೊರೈಸೇಷನ್ ಟಾಸ್ಕ್, ಬರೀ ಬೈ ಹಾರ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಅವರಿಗೆ ಏನ್ ಮಾಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು. ಸೊ ಇದ್ರಲ್ಲಿ ಯಾವುದು ಕ್ರಿಯೇಟಿವಿಟಿಯನ್ನ ಎನ್ಕರೇಜ್ ಮಾಡತ್ತೆ ಆಗಿದ್ರೆ ಬಿ, ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ಫ್ರೀ ಎಕ್ಸ್ಪ್ರೆಷನ್ ಅಲ್ವಾ? ಎಸ್. 11th one, ವಾಟ್ ಶುಡ್ ಅ ಟೀಚರ್ ಡೂ ಟು ಸಪೋರ್ಟ್ ಕ್ರಿಯೇಟಿವ್ ಚಿಲ್ಡ್ರನ್? ಹಾಗಿದ್ರೆ
ಟೀಚರ್ ಮಾಡಲೇಬೇಕಾದಂತಹ ಸಪೋರ್ಟ್ ಯಾವುದು ಕ್ರಿಯೇಟಿವ್ ಚಿಲ್ಡ್ರನಿಗೆ? ಎ ಎನ್ಕರೇಜ್ ನ್ಯೂ ಐಡಿಯಾಸ್, ಬಿ ಅಲೌ ಕ್ವಶನಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್, ಸಿ ಪ್ರೊವೈಡ್ ಚಾಲೆಂಜಿಂಗ್ ಅಂಡ್ ಓಪನ್ ಎಂಡೆಡ್ ಆಕ್ಟಿವಿಟೀಸ್, ಡಿ ಆಲ್ ಆಫ್ ದಿ ಅಬೌವ್. ಇಲ್ಲಿ ಆನ್ಸರ್ ಏನು ಹಾಗಿದ್ರೆ? ಆಲ್ ಆಫ್ ದಿ ಅಬೌವ್. ವಿಡಿಯೋ ಲೆಂದಿ ಆಗ್ತಾ ಇದೆ, ಬಟ್ ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಮನ್ ಇನ್ ಐಡೆಂಟಿಫೈಯಿಂಗ್ ಗಿಫ್ಟೆಡ್ ಅಂಡ್ ಕ್ರಿಯೇಟಿವ್ ಚಿಲ್ಡ್ರನ್? ಎ ಪನಿಷ್ಮೆಂಟ್, ಬಿ ಅಬ್ಸರ್ವೇಷನ್, ಸಿ ಕಂಪ್ಯಾರಿಸನ್, ಡಿ ಇಗ್ನೋರಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್. ಹಾಗಿದ್ರೆ ಇಲ್ಲಿ ಗಿಫ್ಟೆಡ್ ಮತ್ತೆ ಕ್ರಿಯೇಟಿವ್ ಚಿಲ್ಡ್ರನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಕಾಮನ್ ಆಗಿ ಯಾವುದನ್ನ ಯೂಸ್ ಮಾಡಬಹುದು? ಪನಿಷ್ಮೆಂಟ್ ಕೊಡೋದಾ, ಅಥವಾ ಅವರನ್ನ ಅಬ್ಸರ್ವ್ ಮಾಡುವಂಥದ್ದು, ಅವ್ರು ಏನ್ ಮಾಡ್ತಾರೆ, ಅಥವಾ ಅವರ ಟ್ಯಾಲೆಂಟ್ ಏನು, ಅವರ ಕೆಪಾಸಿಟಿ ಏನು, ಅಬಿಲಿಟಿ ಏನು, ಈ ತರ ಅಬ್ಸರ್ವ್ ಮಾಡುವಂಥದ್ದು. ಸಿ ಬೇರೆ ಚಿಲ್ಡ್ರನ್ ಜೊತೆ ಕಂಪೇರ್ ಮಾಡುವಂಥದ್ದ. ಡಿ ಇಗ್ನೋರಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್. ಪ್ರತಿಯೊಬ್ಬ ಮಕ್ಕಳು ಸಹ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ, ಅವರ ಬುದ್ಧಿವಂತಿಕೆ ಏನಾಗಿರುತ್ತೆ ಬೇರೆ ಬೇರೆ ಇರುತ್ತೆ, ಅದನ್ನ ನಾವು ನಿರ್ಲಕ್ಷ್ಯ ಮಾಡುವಂಥದ್ದು. ನಮ್ ತಲೆಲೇನೋ ಎಲ್ಲರೂ 100ಗೆ 100 ತೆಗಿಬೇಕು, ನನ್ನ ಸಬ್ಜೆಕ್ಟ್ ಅಲ್ಲಿ ಎಲ್ಲರೂ ಪಾಸ್ ಆಗ್ಬೇಕು, ಎಲ್ಲರೂ ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗ್ಬೇಕು, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಹೈ ಸ್ಕೋರ್ ಆಗ್ಬೇಕು, ಅಥವಾ ನಾನ್ ಕಲಿಸೋ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಸ್ಕೋರ್ ಆಗ್ಬೇಕು ಅಂತ ಎಲ್ಲಾ ಟೀಚರ್ಸಿಗೂ ಇರುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಮಕ್ಕಳ ಬುದ್ಧಿವಂತಿಕೆಯೂ ಸಹ ಬೇರೆ ಬೇರೆ ಆಗಿರತ್ತೆ ಅನ್ನೋದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಆನ್ಸರ್ ಏನಾಗಿದ್ರೆ ಬಿ ಅಬ್ಸರ್ವೇಷನ್ ಅಲ್ವಾ? ಎಸ್. ನೆಕ್ಸ್ಟ್, ದ ಮೇನ್ ಪರ್ಪಸ್ ಆಫ್ ರೆಮಿಡಿಯಲ್ ಎಜುಕೇಶನ್ ಈಸ್. ರೆಮಿಡಿಯಲ್ ಅಂದ್ರೆ ಏನು? ಪುನಃ ಟೀಚ್ ಮಾಡುವಂಥದ್ದು. ಅದರ ಮೇನ್ ಪರ್ಪಸ್, ಉದ್ದೇಶ ಏನು ಹಾಗಿದ್ರೆ? ಎ ಟು ಅಡ್ರೆಸ್ಸಿಂಗ್ ಲರ್ನಿಂಗ್ ಗ್ಯಾಪ್ಸ್, ಬಿ ಟು ಲೇಬಲ್ ಚಿಲ್ಡ್ರನ್, ಸಿ ಟು ಕಂಪೇರ್ ಚಿಲ್ಡ್ರನ್, ಡಿ ಟು ಇನ್ಕ್ರೀಸ್ ಹೋಮ್ ವರ್ಕ್. ಅಡ್ರೆಸ್ಸಿಂಗ್ ಲರ್ನಿಂಗ್ ಗ್ಯಾಪ್ಸ್ ಅಂದ್ರೆ ಅವರು ಯಾವುದರಲ್ಲಿ ಹಿಂದುಳಿದಿದ್ದಾರೆ ಅದನ್ನ ಏನ್ ಮಾಡುವಂಥದ್ದು, ಎಲ್ಲಿ ಗ್ಯಾಪ್ ಆಗಿದೆ ಅದನ್ನ ಫಿಲ್ ಮಾಡ್ಲಿಕ್ಕೆ ಟ್ರೈ ಮಾಡುವಂಥದ್ದು ಉದ್ದೇಶನೋ, ಅಥವಾ ಇವರೆಲ್ಲ ರೆಮಿಡಿಯಲ್ ಟೀಚಿಂಗ್ ಅಂಡರ್ ಅಲ್ಲಿ ಬರ್ತಾರೆ ಅಂತ ಅಂದ್ರೆ ಸ್ಲೋ ಲರ್ನರ್ಸ್ ಅಂತ ಲೇಬಲ್ ಕೊಟ್ಬಿಡೋದು ಇವರಿಗೆ ಹಣೆಪಟ್ಟಿ, ಆ ಉದ್ದೇಶನೋ, ಅಥವಾ ಟು ಕಂಪೇರ್ ಚಿಲ್ಡ್ರನ್, ಇನ್ನೊಂದು ಚೆನ್ನಾಗಿ ಓದ್ತಾರಲ್ಲ ಆ ಮಕ್ಕಳ ಜೊತೆ ಕಂಪೇರ್ ಮಾಡುವಂತಹ ಉದ್ದೇಶನೋ, ಡಿ ಟು ಇನ್ಕ್ರೀಸ್ ಹೋಮ್ ವರ್ಕ್ ಅನ್ನ ಜಾಸ್ತಿ ಮಾಡುವಂತ ಉದ್ದೇಶನೋ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಏನಾಗತ್ತೆ ಹಾಗಿದ್ರೆ? ಆಬ್ವಿಯಸ್ಲಿ ಎ ಟು ಅಡ್ರೆಸ್ಸಿಂಗ್ ಲರ್ನಿಂಗ್ ಗ್ಯಾಪ್ಸ್. ಎಸ್. ನೆಕ್ಸ್ಟ್, 14th one, which is most important for creative development? ಕ್ರಿಯೇಟಿವಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಯಾವುದು ಇಂಪಾರ್ಟೆಂಟ್ ಕೆಳಗೆ ಕೊಟ್ಟಿರೋದ್ರಲ್ಲಿ? ಎ ಸ್ಟ್ರಿಕ್ಟ್ ಕಾಪಿಯಿಂಗ್, ಬಿ ಫ್ರೀಡಮ್ ಟು ಎಕ್ಸ್ಪೆರಿಮೆಂಟ್, ಸಿ ಫಿಯರ್ ಆಫ್ ಫೇಲ್ಯೂರ್, ಡಿ ರಿಜಿಡ್ ಇನ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ಆನ್ಸರ್ ಏನಾಗತ್ತೆ? ಬಿ ಫ್ರೀಡಮ್ ಟು ಎಕ್ಸ್ಪೆರಿಮೆಂಟ್. ಅವರಿಗೆ ಹೊಸ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಸ್ವಾತಂತ್ರ್ಯವನ್ನ ಕೊಡ್ಬೇಕು, ಫ್ರೀಡಮ್ ಇರ್ಬೇಕು ಅವರಿಗೆ. ಇಲ್ಲ ನಾನು ಈ ಕಟ್ಟುಪಾಡುಗಳನ್ನ ಹಾಕ್ತೇನೆ, ಅದ್ರಲ್ಲೇ ನೀನು ಏನ್ ಮಾಡ್ತೀಯೋ ಮಾಡು ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಅಲ್ವಾ? ಎಸ್. ನೆಕ್ಸ್ಟ್, 15th one, ಲಾಸ್ಟ್ ಒನ್. ಸೊ ಈ 15 ಕ್ವೆಶ್ಚನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ ಮತ್ತೆ ಸಾಲ್ವ್ ಮಾಡಿದ್ದೇವೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ 15ಕ್ಕೆ ನಿಮ್ಗೆ ಎಷ್ಟು ಸ್ಕೋರ್ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಎಸ್, ಬಾಯ್.